ಪ್ರೈಸ್ ಲಾರ್ಡ್. ಈ ದಿನದ ದೇವರ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 26ನೇ ವಾಕ್ಯ. ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ನ್ಯಾಯ ಯಜ್ಞವು ಇರುವುದಿಲ್ಲ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಹೌದು ಪ್ರಿಯರೇ, ಸತ್ಯದ ಪರಿಜ್ಞಾನವನ್ನು ಹೊಂದಿದ ಮೇಲೆ ಹಾಗಾದರೆ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಜೀವಿಸಬೇಕು, ಕ್ರೈಸ್ತನೆಂದರೆ ಏನು, ಯಾವ ರೀತಿಯಾಗಿ ಜೀವನ ಮಾಡಬೇಕು, ಯಾವ ರೀತಿಯಾಗಿ ಬಾಳಬೇಕು ಎಂಬುದಾಗಿ ತಿಳಿದವರು ಮತ್ತೆ ಪಾಪ ಮಾಡುವುದಾದರೆ ಅವರಿಗೆ ಯಾವ ರೀತಿಯಾದ ಯಜ್ಞವೂ ಇಲ್ಲ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ ಪ್ರಿಯರೇ. ಆದ್ದರಿಂದ ಎಚ್ಚರಿಕೆಯಾಗಿರಿ. ಮನುಷ್ಯರು ವಂಚಿಸುವವರಾಗಿದ್ದಾರೆ, ಯಾಮಾರಿಸುವವರಾಗಿದ್ದಾರೆ, ಕೆಲವರು ಮೂಢರಾಗಿದ್ದಾರೆ ಪ್ರಿಯರೇ. ಹೇಗೆಂದರೆ ದೇವರು ಮಾಡುವಂತ ಪಾಪಗಳನ್ನು ಕ್ಷಮಿಸುವವರಾಗಿದ್ದಾರೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಪಾಪವನ್ನು ಕ್ಷಮಿಸಿದ್ದಾರೆ, ಆದ್ರೆ ಮಾಡುವಂತ ಪಾಪವಲ್ಲ ಪ್ರಿಯರೇ. ದೇವರನ್ನು ತಿಳಿದುಕೊಂಡ ಮೇಲೆ ಪರಿಶುದ್ಧರಾಗಿ ಜೀವಿಸಬೇಕು, ಪಾಪದಿಂದ ದೂರ ಹೋಗಬೇಕು. ಯಾಕಂದ್ರೆ ವಾಕ್ಯ ಬರೆಯಲ್ಪಟ್ಟಿದೆ, ಪಾಪದಲ್ಲಿರುವವನು ಪಾಪಕ್ಕೆ ದಾಸನಾಗಿದ್ದಾನೆ ಎಂಬುದಾಗಿ. ಆದ್ದರಿಂದ ನಮ್ಮನ್ನ ಪರಿಶೋಧಿಸಿಕೊಳ್ಳೋಣ.